ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಕವಿತಾ ಸಿರಾಜು ಯೂಟ್ಯೂಬ್ ಚಾನಲ್. ಇವಾಗ ಟೈಮ್ ಬಂದು 5 ಗಂಟೆ ಆಗಿದೆ. ಇವಾಗಿಂದ ನಾನು ವ್ಲಾಗ್ನ ಶುರು ಮಾಡ್ಕೊಳ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಬೆಳಗ್ಗೆಯಿಂದ ಬಟ್ಟೆನೆಲ್ಲ ಒಗೆದು ಒಣಗಾಕಿದ್ದೆ. ಬಟ್ಟೆ ತರಬೇಕು, ಹಾಗೆ ಹೂವು ಐತೆ, ಹೂವು ಕುಯ್ಬೇಕು. ಬನ್ನಿ, ಸಾಯಂಕಾಲದ ರೂಟೀನ್ನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋನ ನೋಡ್ತಾ ಇದ್ದೀರಿ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ. ಬನ್ನಿ ಫ್ರೆಂಡ್ಸ್, ಇವಾಗ ಬಟ್ಟೆ ಒಣಗಿದೆಯಾ ನೋಡಿಬಿಟ್ಟು ಬಟ್ಟೆ ತಗೊಂಡು ಬರೋಣ. ನೋಡಿ, ಇದೆಲ್ಲ ಬೆಳಿಗ್ಗೆನೇ ಮಿಷಿನ್ಗೆ ಹಾಕಿ ಜಾಲಿಸಿ ಎತ್ತಿ ಒಣಗಿದ್ದೆ. ನನ್ನ ಮಗ ಅಲ್ಲಿ ನಿಂತ್ಕೊಂಡು ಕೋಳಿಗಳಿಗೆ ಬೈತಾ ಇದ್ದಾನೆ. ಅದಕ್ಕೆ ಏನೋ ಮಾಡ್ತಾ ಇದೀಯಾ ಅಂತ ಇದ್ದೆ. ಮಮ್ಮಿ, ಕೋಳಿಗಳು ಶೂನೆಲ್ಲ ಬಿಡಿಸ್ಬಿಟ್ಟಬೇಕಾ ಮಮ್ಮಿ ಅಂತ ಇದ್ದ. ಬೆಳಿಗ್ಗೆ ಶೂ ಸಾಕ್ಸು ಎಲ್ಲ ಮಧ್ಯಾಹ್ನನೇ ಸ್ಕೂಲ್ ಇತ್ತಲ್ಲ, ಇವತ್ತು ಹಾಫ್ ಡೇ ಆಗಿರೋದ್ರಿಂದ ಅದನ್ನು ಕೂಡ ಎಲ್ಲನೂ ಒಗ್ದಾಕ್ಬಿಟ್ಟೆ. ಶೂನೆಲ್ಲ ತೊಳೆದಾಕ್ತೆ. ನಾಳೆ ರೆಸ್ಟು, ಭಾನುವಾರ ಆಗಿರೋದ್ರಿಂದ ರೆಸ್ಟ್ ತಗೋಬೋದು ಅಂತ. ಯಾರ್ದೋ ಬರ್ತಡೇ ಇತ್ತಂತೆ, ಸ್ವೀಟ್ ಕೊಟ್ಟಿರುಕ ಮಮ್ಮಿ ಚಿಕ್ಕದ ಅಂತ ಹೇಳ್ತಾ ಇದ್ದ. ಹಂಗೆ ಕೋಳಿಗಳನ್ನು ಬೈತಾ ಇದ್ದ. ಬನ್ನಿ, ನಮ್ಮ ಜೂಲಿ ಒಂದು ರೌಂಡ್ ಮಾತಾಡಿಸ್ಕೊಂಡು ಒಳಗಡೆ ಬಟ್ಟೆ ತಗೊಂಡೋಗಿ ಹಾಕೋಣ. ಬಟ್ಟೆ ಎತ್ಕೊಡ್ತೀನಿ, ನಾನು ಎತ್ಕೊಡ್ತೀನಿ, ನೀನು ಇಟ್ಕೋ. ಒಳಗೆ ತಗೊಂಡೋಗಿ ಹಾಕು. ಚೇಂಬರ್ಗೆ ಬಾ. ಯಾರಿಗೆ ಅವಳು ಮಲ್ಗೋಳೆ? ಇಲ್ಲ ನಿದ್ದೆ ಬಂದ್ಬಿಟ್ಟದೆ ಕಣ. ಬಾ. ನೋಡಿ, ಹೂವು ಎಲ್ಲ ಅರಳದೆ. ಹೂವನ್ನೆಲ್ಲ ಕುಯ್ಕೋಬೇಕು. ಸುಮಾರು ದಿನದಿಂದ ಅರಳಿ ಉದುರ್ತಾ ಇದ್ದವು. ಸೊ ಫಸ್ಟು ಬಟ್ಟೆನೆಲ್ಲ ಎತ್ತಾಕ್ಬಿಡ್ತೀನಿ, ಒಣಗಿದೆಯಾ ಏನೋ ನೋಡಿಬಿಟ್ಟು. ಇಲ್ಲಾಂದರೆ ಇಬ್ನಿ ಬರೋಕ್ಕೆ ಶುರು ಆಗ್ಬಿಟ್ರೆ ಒಣಗಿರೋ ಬಟ್ಟೆನೂ ತಿರ್ಗಾ ತೇವಾದಂಗೆ ಮೆತ್ತಾಗೋಯ್ತದೆ. ಬನ್ನಿ ನೋಡೋಣ. ಒಣಗೇ ಇಲ್ಲ ಫ್ರೆಂಡ್ಸ್, ಒಣಗಿರುತ್ತೆ ಅಂದ್ಕೊಂಡಿದ್ದೆ. ಒಣಗಿರೋ ಮಾತ್ರ ತೆಗ್ದಾಕ್ತೀನಿ. ಇವಾಗ ಹೂವು ಕುಯ್ತಾ ಇದ್ದೀನಿ. ಬನ್ನಿ, ಹೂವು ಕುಯ್ಯೋಣ. ನೋಡಿ, ಹೂವು ಇನ್ನೇನು 15 ದಿನ 20 ದಿನದಿಂದ ಅರಳಿ ಸುರಿತಾ ಇದ್ದವು. ಮನೇಲಿ ಬೈತಾ ಇದ್ರು, ಹೂವು ಕುಯ್ಕೊಂಡು ಹೂವು ಕಟ್ಕೊಂಡು ಮುಡ್ಕೊಳಕ್ಕಾಗಲ್ಲ ಅಂತ. ಇವತ್ತು ಕುಯ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಮೂಡು ಬಂದಿದೆ, ಹೂವು ಕುಯ್ಯೋ ಮೂಡು. ಹಾಗಾಗಿ ಇವತ್ತು ಕುಯ್ಕೊಳ್ತಾ ಇದ್ದೀನಿ. ಈಗೇನಾದ್ರು ಈ ಹೂವು ಕುಯ್ದೆ ಹಿಂಗೆ ಸುರಿತಾ ಇರೋದನ್ನ ನಮ್ಮ ತಾತ ನೋಡಿದ್ರೆ ಗಿಡನೇ ಕಟ್ ಮಾಡಿ ಬಿಸಾಕ್ಬಿಡ್ತಾರೆ. ಬೈತಾ ಇರ್ತಾರೆ, ಮಗಳಿಗಾದ್ರೂ ಕಿತ್ತು ಮುಡಿಸಲ್ಲ ಅಂದ್ಬಿಟ್ಟು. ಜಗ್ನ ಇಲ್ಲಿ ಇಟ್ಬಿಟ್ಟು ಹೂನೆಲ್ಲ ಕುಯ್ಕೊಂಡೆ. ಈಗ ಈ ಕಡೆಗೆ ಬಂದು ಕುಯ್ತಾ ಇದ್ದೀನಿ. ಒಳಗಡೆಯಿಂದ ಬಿದ್ರು ಮುಳ್ಳು ಚುಚ್ಬಿಡ್ತು ಫ್ರೆಂಡ್ಸ್ ಆ ಕಡೆ ಕೈಗೆಲ್ಲ. ಅದಕ್ಕೆ ಈ ಕಡೆಗೆ ಬಂದ್ಬಿಟ್ಟೆ. ನೋಡಿ, ತುಂಬ ಗಿಡ ಇತ್ತು ಫ್ರೆಂಡ್ಸ್. ಮೊದಲೆಲ್ಲ ಹೂವು ಕುಯ್ದು ಮಾರ್ತಾ ಇದ್ದೆ. ಇವಾಗ ಎಲ್ಲ ಕಮ್ಮಿ ಆಗಿದ್ದಾವೆ. ಸಿಕ್ತು. ತಗೊಂಡೋಗಿ ಮಡಗ್ಬಿಟ್ಟು 5-5:30 ಆಗೈತೆ. ಫಸ್ಟು ಒಂದು ಲೋಟ ಟೀ ಕಾಯಿಸ್ಕೊಂಡು ಕುಡ್ಕೋಬೇಕು. ಟೀ ಕುಡಿದ್ರೆ ಮೈಂಡು ಫ್ರೆಶ್ ಆದಾಗ ಅನಿಸುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಟೀ ಕಾಯಿಸ್ತಾ ಇದ್ದೀನಿ. ನೋಡಿ, ಹಾಲು ಟೀ ಕಾಯೋ ತನಕ ಹೂ ಕಟ್ತಾ ಇದ್ದೆ. ಅರ್ಧ ಟೀ ಕಾಯೋ ತನಕ ಅರ್ಧ ಹೂವೇ ಕಟ್ಟು ಮುಗ್ದಿತ್ತು. ನೋಡಿ, ಇನ್ನು ಅರ್ಧ ಹೂವು ಐತೆ. ಟೀ ಬಿಸಿ ಕುಡಿಯೋಕ್ಕಾಗಲ್ಲ, ಅದಕ್ಕೆ ಅದನ್ನು ಲೋಟಕ್ಕೆ ಬಿಟ್ಟು ಮಾಡಿಬಿಟ್ಟು ಹೂ ಕಟ್ತಾಯಿದ್ದೀನಿ. ಇಷ್ಟುದ್ದಾಯಿತು ಫ್ರೆಂಡ್ಸ್ ಹೂವು. ಇನ್ನೂ ಸ್ವಲ್ಪ ಎಲ್ಲ ಒಣಗೋಗಿತ್ತು, ಅದನ್ನೆಲ್ಲ ಪಕ್ಕಕ್ಕೆ ತಳ್ಳಿಬಿಟ್ಟು ಕಟ್ಟಿ ಮಡಗಿದ್ದೀನಿ. ನೋಡ್ತೀನಿ, ನಾಳೆ ಮುಡ್ಕೊತೀನಿ, ಇಲ್ಲಾಂದರೆ ನಾಳಿದ್ದು ನನ್ನ ಮಗಳಿಗೆ ಮುಡ್ಸಿ ಕಳಿಸ್ತೀನಿ. ಟೀ ಕುಡಿತಾ ಇದ್ದೀನಿ. ಟೀ ಬಿಸಿ ಫ್ರೆಂಡ್ಸ್. ನೋಡಿ, ನಮ್ಮ ಮನೆಗೆ 2 ಬಾಗಿಲು ಅಂತ ತರಿಸ್ತೀನಿ. ಆ ಕಡೆ ಒಂದು ಬಾಗಿಲು, ಈ ಕಡೆ ಒಂದು ಬಾಗಿಲು, 2 ಬಾಗಿಲೈತೆ. ನನ್ನ ಮಗಳು ಟಿ ವಿ ನೋಡ್ತಾ ಹಂಗೆ ಮಲಗವಳೆ. ಬಿಸಿ ಈ ಟೀ ಕುಡಿತಾ ಕೂತ್ಕೊಂಡ್ರೆ ಆಗಲ್ಲ ಫ್ರೆಂಡ್ಸ್. ಟೀ ಕುಡಿಯೋ ತನಕ ಟೈಮ್ ಆಗೋಯ್ತೆ. ಕುಡಿತಾ ಇನ್ನೊಂದು ಕೆಲಸ ಐತೆ, ಹೋಗ್ಬೇಕು. ಈ ಟೀ ಕುಡಿಯೋ ಅಷ್ಟೊತ್ತಿಗೆ 6 ಗಂಟೆ ಆಗೋಯ್ತು. ಇದಾಕ್ತೀನಿ ಫ್ರೆಂಡ್ಸ್. ಇವಾಗ ನಾನು ಆಡ್ ಮರಿಗಳು ಕಟ್ಟಾಕ್ಬೇಕು. ಆಡ್ ಮರಿ ಕಟ್ಟಾಕೋಯ್ತಾನು. ಜಾವ್ರೆ ಇಲ್ಲಾಂದ್ರೆ ಅದೊಂದು ಎಕ್ಸ್ಟ್ರಾ ಕೆಲಸ ನನಗೆ ಇಲ್ಲ. ನಮ್ಮ ತಾತ ಇಲ್ಲ ಫ್ರೆಂಡ್ಸ್. ನಮ್ಮ ತಾತ ಇದ್ದರೆ ನಾನು ಇದಕ್ಕೆಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲ. ಅವನಿಲ್ಲ ಅಂದರೆ ಈ ಕೆಲಸ ನಂದು. ಆವಾಗಲೇ ಕೂಗ್ಕತ್ತವ್ರೆ. 6 ಗಂಟೆ ಆಯಿತು. ಡೈರಿನೂ ಕೂಗ್ತಾ ಇದೆ. ಕತ್ಲೆ ಫ್ರೆಂಡ್ಸ್. ನೋಡಿ, ಗುದ್ದಾಡಬೇಡ್ರಿ, ನಿಧಾನಕ್ಕೆ ಕಟ್ಟಾಕ್ತೀನಿ. ತಾಳ್ಮೆಯಿಂದ ಇರ್ರಿ. ಅಯ್ಯಪ್ಪ, ಗುದ್ದಬೇಡ ನೀನು ನನ್ನ. ನಡಿ, ಉಂಟನೆ ಮುರಿದಾಗ ಕೊಡ್ತಲ್ಲ ಇದು. ನನಗೂ ಇದಕ್ಕೂ ಸಂಬಂಧನೇ ಇಲ್ಲ. ನಡ್ರಿ ಬಿಚ್ಬಿಟ್ಟದ್ನೇನೋ ಬಿಟ್ಬಿಟ್ಟು ಇವಾಗ ಹಿಡಿದು ಕಟ್ಟಾಕದೇ ಇರೋದು. ಎಲ್ಲೋದು? ನಡ್ರಿ ಏ ಬ್ಯಾಡ ನೋಡು. ನಡಿಯಪ್ಪ, ಒಳ್ಳೆ ಮರಿಗಳು ನಮ್ಮ ಮರಿಗಳು. ಬಾಗ್ಲಾಗ್ಲಾ ಒಳಗೆ
ಕಟ್ಟಾಕ್ಬಿಡ್ತೀನಿ ರೀ. ಇದ್ರ ಕೆಲಸ ಎಲ್ಲ ಮುಗೀತಾ ಅನುಸ ಕೆಲಸ. ಇವಾಗ ನೆಕ್ಸ್ಟ್ ಅಡುಗೆ ಮಾಡಬೇಕು. ಈ ಕೈ ಕಾಲು ತೊಳ್ಕೊಂಡು ಅಡುಗೆ ಹಸಿ ತೊಗರಿಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು. ಅದೇನೇ ಬನ್ನಿ ಫ್ರೆಂಡ್ಸ್, ಈಗ ಹಸಿ ತೊಗರಿಕಾಯಿ ಸಾಂಬಾರು ಮಾಡೋಣ. ಮಾಡಿಬಿಡ್ತೀನಿ ಫ್ರೆಂಡ್ಸ್. ಮಾಡಿಬಿಟ್ಟು ಆರಾಮಾಗಿ ಕೂತ್ಕೊಂಡು ಟಿ ವಿ ನೋಡ್ಬೋದಲ್ವ. ತೊಗರಿಕಾಯಿ ಬದನೆಕಾಯಿ ಎರಡೂ ನಮಗಿಡದ್ದೆ. ಫಸ್ಟ್ ಹಾಕಿರೋದು ನೋಡಿ, ಇದು ಆಡ್ಸೋಕ್ಕೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಕಾಯಿ ಕಳ್ಳೆ, ಚಕ್ಕೆ, ಲವಂಗ, ಟೊಮೆಟೊ ಇಷ್ಟು ಜಾರ್ಗೆ ಹಾಕ್ತೀನಿ. ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟು ಇದು ಮಾಂಸ ಸಾಂಬಾರು ಪುಡಿ ಫ್ರೆಂಡ್ಸ್. ಮಾಂಸ ಸಾಂಬಾರು ಪುಡಿ ಇಲ್ಲ ಅಂದರೆ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಅರಿಶಿನ ಪುಡಿ 3 ಹಾಕೊಂಡ್ರೆ ಮುಗೀತು. ಇವಾಗ ರುಬ್ಬಿ ಸೈಡ್ಗೆ ಇಟ್ಬಿಟ್ಟು ನೆಕ್ಸ್ಟು ಒಗ್ಗರಣೆಗೆ ಒಂದು ತಟ್ಟೆಯಲ್ಲಿ ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ, ಒಂದು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರಲ್ಲಿ ಸ್ವಲ್ಪ ನೀರಿತ್ತು, ನೀರೆಲ್ಲ ಸುಂಡಬೇಕು. ಕಾದಿದೆ ಕುಕ್ಕರು. ಇವಾಗ 1 ಸ್ಪೂನ್ ಎಣ್ಣೆ, 1 ಸ್ಪೂನಲ್ಲ, ಅದು 1 ಸೌಟ್ ಇರ್ಬೋದು, ಅದರಲ್ಲಿ ಅರ್ಧ ಹಾಕೊಂಡಿದ್ದೀನಿ ಅಷ್ಟೇ. ನೆಕ್ಸ್ಟು ಎಣ್ಣೆ ಕಾದ್ಮೇಲೆ ಬೆಳ್ಳುಳ್ಳಿ, ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಫ್ರೆಂಡ್ಸ್, 1 ಈರುಳ್ಳಿ, ಬೆಳ್ಳುಳ್ಳಿ ಎರಡನ್ನೂ ಎಣ್ಣೆಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ನೆಕ್ಸ್ಟು ತೊಳೆದಿಟ್ಟಿರೋ ಅಂಥ ಕಾಯಿಗೆ ಕಾಳು ಗೊತ್ತಿಲ್ಲ ಫ್ರೆಂಡ್ಸ್, ಹಸಿ ತೊಗರಿ ಕಾಳು, ಕಾಯಿ ಬಿಡ್ತಿರೋ ಕಾಳು ಯಾವುದೋ ಒಂದು ನನಗೆ ಗೊತ್ತು. ತೊಗರಿಕಾಯಿ ಫ್ರೆಂಡ್ಸ್, ಹಸಿ ತೊಗರಿಕಾಯಿ ಕಾಯಿ ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ಸಿಪ್ಪೆಯಿಂದ ತೆಗೆದ್ಮೇಲೆ ಕಾಳು ತಾನೆ, ಸಿಪ್ಪೆಯಿಂದ ತೆಗ್ದಿರೋ ಕಾಳು ಫ್ರೆಂಡ್ಸ್. ನೆಕ್ಸ್ಟು ಟೊಮೆಟೊ, 1 ಟೊಮೆಟೊ ಚೆನ್ನಾಗಿರುತ್ತೆ. ಟೊಮೆಟೊನ ಆಡ್ಸೋಕೆ ಹಾಕೊಳ್ಳಿ, ಒಗ್ಗರಣೆಗೆ ಹಾಕೊಳ್ಳಿ. ಹಸಿ ಕಾಯಿ ಯಾವ್ಯಾವ ಸುಮ್ಮನೆ ಕೂತ್ಕೋ. ನೆಕ್ಸ್ಟು ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ. ಮಸಾಲೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡು ನಮಗೆ ಎಷ್ಟು ಬೇಕು ಅಷ್ಟು ನೀರನ್ನ ಸೇರಿಸ್ಬಿಡೋದು ಅಷ್ಟೇ. ಇವಾಗ ಜಾರನ್ನ ತೊಳೆದು ಅರ್ಧ ಜಾರಷ್ಟು ನೀರು ಹಾಕ್ಕೊಂಡೆ ಫ್ರೆಂಡ್ಸ್. ಆದರೂ ಸಾಂಬಾರು ಗಟ್ಟಿ ಅನ್ನಿಸ್ತು. ಎಷ್ಟು ನೀರು ಹಾಕ್ತೆ ಅಂದರೆ ನಾನು 2 ಜಾರ್ ಹಾಕಿರ್ಬೋದು ಫ್ರೆಂಡ್ಸ್. 2 ಜಾರ್ ನೀರು ಹಾಕಿದ್ದೆ. 2 ಜಾರಷ್ಟು ನೀರು ಹಾಕ್ಕೊಂಡಿದ್ದೀನಿ ನೋಡಿ. ಗಟ್ಟಿಯಾಗಿತ್ತು ಸಾಂಬಾರು. ಜಾಸ್ತಿ ಗಟ್ಟಿಯಾಗಿದ್ರೂ ಚೆನ್ನಾಗಿರಲ್ಲ ಫ್ರೆಂಡ್ಸ್ ಸಾಂಬಾರು. ಜಾಸ್ತಿ ಗಟ್ಟಿನೂ ಇರಬಾರ್ದು, ಜಾಸ್ತಿ ನೀರು ಇರಬಾರ್ದು, ಮೀಡಿಯಮ್ ಆಗಿರಬೇಕು. ಅಂದರೆ ನೋಡಿ ಇವಾಗ ಎತ್ತಿ ತೋರಿಸ್ತೀನಿ, ಆದರೂ ಗಟ್ಟಿ ಅಂತ ಅನ್ನಿಸ್ತು ಫ್ರೆಂಡ್ಸ್. ಇನ್ನೂ ಇದು ಕುದ್ದು ಎಲ್ಲ ಬೆಂದ ಮೇಲೆ ಇನ್ನೂ ಗಟ್ಟಿ ಐತೆ ಅಂದ್ಬಿಟ್ಟು ನೀರು ಸೇರಿಸ್ಕೊಂಡೆ, ಆದರೂ ಸಮಾಧಾನ ಆಗಲಿಲ್ಲ ಫ್ರೆಂಡ್ಸ್. ಅಂದರೆ ಟೋಟಲ್ 2 ಜಾರಷ್ಟು ನೀರು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. 2 ಜಾರಷ್ಟು ನೀರು. ನೆಕ್ಸ್ಟು ಇದನ್ನು ನೀರು ಹಾಕ್ಬಿಟ್ಟು ಈ ಕಡೆ ಇದು ಮಳ್ಳ ತನಕ ಆಲೂಗೆಡ್ಡೆ ಮತ್ತು ಬದನೆಕಾಯಿನ ಕಟ್ ಮಾಡ್ಕೋಬೇಕು. ನಾನು ಆಲೂಗೆಡ್ಡೆ ಮತ್ತು ಬದನೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಫ್ರೆಂಡ್ಸ್, ಈ ಥರ ಕೊತ್ತ ಅಂತ ಕುದ್ದ ಮೇಲೆ ಕಟ್ ಮಾಡಿರೋ ಅಂಥ ಆಲೂಗೆಡ್ಡೆ ಬದನೆಕಾಯಿ ಎರಡನ್ನೂ ಹಾಕ್ಬಿಡ್ಬೇಕು ನೋಡಿ. ಒಂದು ಬದನೆಕಾಯಿ ಎಷ್ಟಾಯಿತು ಅಂದರೆ ಒಂದು ಅರ್ಧ kg ಎಷ್ಟಾಗಿರ್ಬೋದು ಫ್ರೆಂಡ್ಸ್. ಇಷ್ಟು ದಪ್ಪ ಇತ್ತು. ಅರ್ಧ ಭಾಗ ಬದನೆಕಾಯಿ ತುಂಬ್ಕೊತು ಫ್ರೆಂಡ್ಸ್. 1 ಬದನೆಕಾಯಿ 2 ಆಲೂಗೆಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ಎರಡನ್ನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ತೀನಿ. ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಬರಬೇಕು. ಇದು ಒಂದು ಕುದಿ ಬಂದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು 3 ವಿಸಿಲ್ ತೆಗಿಸ್ಕೊಬಿಡ್ಬೇಕು ಫ್ರೆಂಡ್ಸ್. ಅಷ್ಟೇನೇನಿಲ್ಲ, ಸಾಂಬಾರು ರೆಡಿ ಆಯ್ತದೆ ನೋಡಿ. ಆ ಕಡೆ ಅನ್ನಕ್ಕೂ ಕೂಡ ಇಟ್ಕೊಂಡಿದ್ದೀನಿ. ಕುದೀತಾ ಇದೆ. ಇವಾಗ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಳನ ಮುಚ್ಚಿ ಹೇಳಿದ್ಮೇಲೆ ಫ್ರೆಂಡ್ಸ್ 3 ವಿಸಿಲು ಸಾಂಬಾರು ರೆಡಿ ಆಯ್ತದೆ. ಇವಾಗ ಇದನ್ನು ಮುಚ್ಚಿಬಿಟ್ಟು ಮೊದಲೇ ಹೇಳ್ದಂಗೆ ಕುಕ್ಕರ್ ವಿಸಿಲ್ ಹಾಕ್ಬಿಟ್ಟು 3 ವಿಸಿಲ್ ಬರೋ ತನಕ ಟಿ ವಿ ನೋಡೋಕೆ ಹೋಗ್ತೀನಿ ಫ್ರೆಂಡ್ಸ್. ಟಿ ವಿ ನೋಡ್ತಾ ಕೂತ್ಕೊಳ್ಳೋದು. ಅಡುಗೆ ಮಾಡೋದೇನು ದೊಡ್ಡ ಕೆಲಸನೇ ಅಲ್ಲ ಫ್ರೆಂಡ್ಸ್. ಮನ್ಸು ಮಾಡಿದ್ರೆ 5 ನಿಮಿಷ ಅಲ್ಲ, ಅರ್ಧ ಗಂಟೆ ಬೇಕೇ ಬೇಕು. ಸೊ ಇವಾಗ 3 ವಿಸಿಲ್ ಕೂಗಿ ಕುಕ್ಕರ್ ಕೂಡ ಕೂಲಾಗಿದೆ. ಈಗ ಓಪನ್ ಮಾಡ್ತಾಯಿದ್ದೀನಿ. ಓಪನ್ ಮಾಡಿದ ತಕ್ಷಣವೇ ಊಟ ಮಾಡಲ್ಲ ಫ್ರೆಂಡ್ಸ್. ಅದನ್ನು ಇನ್ನೂ ಒಂದು ಕುದಿಸ್ತೀನಿ. ಕುಕ್ಕರ್ ಮುಚ್ಚಳ ತೆಗೆದ್ಮೇಲೆ ತಿರ್ಗಾ ಮತ್ತೆ ಗ್ಯಾಸ್ ಸ್ಟವ್ನ ಆನ್ ಮಾಡಿಬಿಟ್ಟು ಅದನ್ನು ಒಂದು ಮಳ್ಳಿಸಿದ್ರೆ
ಸಾಂಬಾರು ಸಾಗದಾಗಿರುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಜಾಸ್ತಿ ನೀರು ಅನ್ನಿಸ್ಲಿಲ್ಲ, ಸರಿಯಾಗಿತ್ತು ಫ್ರೆಂಡ್ಸ್ ಸಾಂಬಾರು. ಅದಕ್ಕೆ ನನಗಂತೂ ಇಷ್ಟ ಆಯಿತು, ಸಖತ್ತಾಗಿ ಬಂದಿತ್ತು. ಅಲ್ಲಿಗೆಲ್ಲ ಒಂಚೂರು ಖಾರ ಪುಡಿ ಜಾಸ್ತಿ ಹಾಕ್ಬಿಟ್ಟು ಖಾರ ಹಾಕ್ಬಿಟ್ಟಿತ್ತು. ನೋಡಿ ರೆಡಿಯಾಗಿದೆ ಅನ್ನ ಸಾಂಬಾರು, ಘಮ 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 ಅಂತ ಇತ್ತು ಫ್ರೆಂಡ್ಸ್. ಇವಾಗ ಊಟ ಮಾಡ್ಕೊತಾ ಇದ್ದೀನಿ. ಸಾಂಬಾರು ಘಮ ಘಮ ಅಂತ ಇರೋಕ್ಕೆ 7:30ಗೆ ಊಟ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇದೆಲ್ಲ ರೆಡಿ ಆಗೋಕ್ಕೆ 7:30 ಧಾರಾವಾಹಿ ನೋಡ್ತಾ ಕೂತಿದ್ದೆ. ಊಟ ಹಾಕೊಂಡು ನನ್ನ ಮಗಳನ್ನೂ ಕರಿತಾ ಇದ್ದೀನಿ. ನಾನು ಮತ್ತು ನನ್ನ ಮಗಳು ಇಬ್ಬರು ಕೂತ್ಕೊಂಡು ಊಟ ಮಾಡ್ತೀವಿ. ಶ್ರೀಗಂಧದ ಗುಡಿ 8 ಗಂಟೆಗೆ. ಚೆನ್ನಾಗಿದ್ದ? ಇನ್ನೊಂದ್ಸತಿ ಹೇಳು. ಸೂಪರ್ ಅಂತ ಬಲ ನಿತಿ ನೀನು ಮಾಡಾಕಿದ್ರೆ ತೊಗರಿಕಾಯಿ ಸಾರು. ಬರ್ರಿ ಮಗಳು ಮಾಡ್ರಿ. ಸೊ ಇಷ್ಟೇ ಫ್ರೆಂಡ್ಸ್, ಊಟ ಎಲ್ಲ ಆಯಿತು. ಅವರು ಕೂಡ ಮಲ್ಕೊಬಿಟ್ರು. ಇವಾಗ ಟೈಮು 8:30 ಆಗಿರ್ಬೋದು. ಇನ್ನೇನು 9 ಗಂಟೆ ಆಯ್ತದೆ. 9 ಗಂಟೆ ಆಯಿತು ಅಂದರೆ ನಾನು ಬಿಗ್ ಬಾಸ್ ನೋಡೋಕೆ ಹೋಗಬೇಕು. 9 ಗಂಟೆಯಿಂದ 11 ಗಂಟೆ ತನಕ ನಂದು ಅದೇ ರೂಟೀನು ಫ್ರೆಂಡ್ಸ್. 11 ಗಂಟೆ ಆದಮೇಲೆ ನಿದ್ದೆ ಮಾಡ್ತೀನಿ. ಸೊ ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.